ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ರವೆ ಕೇಕ್ ಹೇಗೆ ಮಾಡೋದಂತ ನೋಡೋಣ. ಇದು ಎಗ್ ಅಂತೂ ಇದರಲ್ಲಿ ಹಾಕಿಲ್ಲ, ಆದರೂ ಕೂಡ ಏನಂತಂದರೆ ಅಷ್ಟೇ ಸ್ಮೂತಾಗಿ ಸೂಪರಾಗಿ ಬಂದಿತ್ತು. ನಾನಿಲ್ಲಿ ರವೆ ಅಷ್ಟೇ ತೊಗೊಂಡಿದ್ದೆ. ಇದನ್ನು ಹೇಗೆ ಮಾಡೋದಂತ ನೋಡಿ. ಇಲ್ಲಿ ನಾನು ಕೇಕ್ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೇನೆ ಅಂತಂದರೆ, 1 ಕಪ್ ಆಗೋಷ್ಟು ಮೊಸರು, 1 ಕಪ್ ಆಗೋಷ್ಟು ಸಕ್ಕರೆ, 1 ಕಪ್ ಆಗೋಷ್ಟು ಸಣ್ಣ ರವೆ ಮತ್ತು ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ರೀತಿಯಾಗಿ 1 ಕಪ್ ಆಗೋಷ್ಟು ಹಾಲನ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಏನಂತಂದರೆ ಅಷ್ಟೂ ನಾವು ಮಿಕ್ಸರ್ ಜಾರ್ಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ರವೆ ಹಾಕ್ತಾಯಿದ್ದೀನಿ, ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ಮತ್ತು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಮೊಸರು, 1 ಕಪ್ ಆಗೋಷ್ಟು ಹಾಲು, ಆಮೇಲೆ ಒಂದು 5-6 ಏಲಕ್ಕಿನ ತೊಗೊಂಡಿದ್ದೇನೆ. ಇದನ್ನು ಸಿಪ್ಪೆ ತೆಗೆದು ಹಾಕೋದು. ಎಲ್ಲನೂ ಹಾಕಿ ಏನಂತಂದರೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ಏನಾದರೂ ಹಾಲು ಬೇಕಾದರೆ ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡು, ಆಮೇಲೆ ಏನಂತಂದರೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಎಲ್ಲ ಸಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲನೂ ಏನಂತಂದರೆ ಗ್ರೈಂಡ್ ಆಯಿತು, ಎಲ್ಲ ಮಿಕ್ಸ್ ಆಯಿತು. ಈಗ ಏನಂತಂದರೆ ನಾನು ಒಂದು ಖಾಲಿ ಕುಕ್ಕರನ್ನಿಟ್ಟು ಅದರಲ್ಲಿ ಒಂದು ಪ್ಲೇಟ್ ಇಟ್ಟು ಸ್ವಲ್ಪ ಒಂದು 5 ನಿಮಿಷ ಆಗುವಷ್ಟು ಕಾಯಲಿಕ್ಕೆ ಬಿಡ್ತಾಯಿದ್ದೀನಿ ಕುಕ್ಕರನ್ನು. ಇವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಈ ಮಿಶ್ರಣವನ್ನು ಇದರಲ್ಲಿ ಹಾಕಬೇಕು, ಆ ಪಾತ್ರೆಯಲ್ಲಿ ಹಾಕಬೇಕು. ಇವಾಗ ಏನಂತಂದ್ರೆ ಚೆನ್ನಾಗಿ ಎಲ್ಲನೂ ಏನಂತಂದರೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಏನಂತಂದರೆ ಅಡುಗೆ ಸೋಡಾನ ಹಾಕಿ ಸ್ವಲ್ಪ ಲಿಂಬೆ ರಸನ ಅದ್ರ ಮೇಲೆ ಹಿಂಡ್ಕೊಂಡು, ಯಾಕೆ ಅಂತಂದರೆ ಅದು ಅಡುಗೆ ಸೋಡಾ ಆ್ಯಕ್ಟಿವ್ ಆಗಲಿಕ್ಕೆ. ಇವಾಗ ಏನಂತಂದರೆ ಆ ಎಣ್ಣೆ ಸೌರಿನೆಲ್ಲ ಆ ಪಾತ್ರೆಗೆ ನಾನು ಈ ಮಿಶ್ರಣವನ್ನು ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ಈ ಕುಕ್ಕರ್ ಕಾಯಲಿಕ್ಕೆ ಬಿಟ್ಟು 5 ನಿಮಿಷ ಆಯಿತು. ಅದರಲ್ಲಿ ಏನಂತಂದರೆ ಈ ಪಾತ್ರೆಯನ್ನು ಇಡ್ತಾಯಿದ್ದೀನಿ. ಇಟ್ಟು ಇದನ್ನೇನಂತಂದರೆ ಇದ್ರ ಮೇಲೆ ಮುಚ್ಚಿ 45 ನಿಮಿಷ ಆಗುವಷ್ಟು ಇದನ್ನೇನಂತಂದರೆ ಬಿಟ್ಬಿಡಬೇಕು ಸ್ಲೋ ಫ್ಲೇಮಲ್ಲಿಟ್ಟು. ಇವಾಗ ನಾನು ಸ್ವಲ್ಪ ಜಲ್ದಿ ತೆಗೆದು ನೋಡಿ, ಇನ್ನೂ ಆಗಿಲ್ಲ ಅದ. ಇವಾಗ ಕರೆಕ್ಟ್ 45 ನಿಮಿಷ ಆಯಿತು. ಇವಾಗ ನೋಡು ಸರಿಯಾಗಿ ಎಲ್ಲನೂ ಏನಂತಂದರೆ ಕೇಕ್ ರೆಡಿಯಾಗಿದೆ, ಏನು ಹಸಿಯಾಗಿಲ್ಲ. ಇವಾಗ ಏನಂತಂದರೆ ಕೇಕ್ ರೆಡಿ ಆಯಿತು. 45 ನಿಮಿಷ ಬಿಟ್ಟರೆ ಕೇಕ್ ಏನಂತಂದರೆ ಈ ರೀತಿಯಾಗಿ ರೆಡಿ ಆಗ್ತದೆ. ನಾನು ಇದರಲ್ಲಿ ಎಗ್ ಹಾಕಿಲ್ಲ, ಏನು ಹಾಕಿಲ್ಲ, ಆದ್ರೂ ಏನಂತಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಏನಂತಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟ್ ಆಗಿರುತ್ತದೆ. ಅದೇ ರೀತಿಯಾಗಿ ಸೂಪರ್ ಕೂಡ ಆಗಿರ್ತದೆ. ಒಂದು ಸಲ ಮಾಡಿ ನೋಡಿ. ಎಗ್ ಹಾಕ್ತೇನೆ, ಈ ರೀತಿಯಾಗಿ ಸ್ಮೂತಾಗಿದೆ. ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.